ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಏನು ವಿಶೇಷತೆ ಅಂತ ಕೇಳ್ಬೋದು ಸ್ನೇಹಿತರೆ. ಇವತ್ತು ಬಂದ್ಬಿಟ್ಟು ನಾವು ಹುಲಿಗೆಮ್ಮ ದೇವಿಯ ಕಾರ್ತಿಕೋತ್ಸವಕ್ಕೆ ಹೋಗ್ತಾ ಇದ್ವಿ. ನಾವು ವರ್ಷಕ್ಕೆ ಒಂದು ಸಾರಿ ಕಾರ್ತಿಕ ಮಾಸದಲ್ಲಿ ಹುಲಿಗೆಮ್ಮ ದೇವಿಗೆ ಹೋಗ್ಬಿಟ್ಟು ಕಾರ್ತಿಕ ದೀಪವನ್ನು ಬೆಳಗ್ಬಿಟ್ಟು ನಾವು ಬರ್ತೀವಿ ಸ್ನೇಹಿತರೆ. ಇವಾಗ ನಾನು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯಾಕೆ ಲೇಟ್ ಆಯಿತು ಲಾಗ್ ಸ್ಟಾರ್ಟ್ ಮಾಡೋದಂತ ಕೇಳ್ಬೋದು. ಹೌದು, ಕೆಲಸ ತುಂಬಾ ಇತ್ತು ಸ್ನೇಹಿತರೆ. ಹಂಗಾಗ್ಬಿಟ್ಟು ಲಾಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗಿಲ್ಲ ನನಗೆ. ಇವಾಗ ನಮ್ಮ ಮನೆಯ ಹೇಗೆಲ್ಲ ನಾವು ನಮ್ಮ ಮನೆ ಮುಂದೆ ಸಾರಿಸಿ ಹಾಗೆ ರಂಗೋಲಿ ಹಾಕ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ದೀವಿ ಅಂತೇಳಿ ಒಂದು ಇದನ್ನು ತೋರಿಸ್ಬಿಟ್ಟು ವ್ಯೂ ತೋರಿಸ್ಬಿಟ್ಟು ನಾನು ಏನೇ ಒಂದು ಹಬ್ಬ ಮಾಡಲಿ ಸ್ನೇಹಿತರೆ, ಆಕಳ ಸಗಣಿಯನ್ನು ತಂದುಬಿಟ್ಟು ಮನೆ ಮುಂದೆ ಸ್ವಲ್ಪ ಕಲರನ್ನು ಹಾಕ್ಬಿಟ್ಟು ಈ ಥರ ರಾಡಿಯನ್ನು ಸಾರಿಸಿ ರಂಗೋಲಿಯನ್ನು ಹಾಕಿ ಈ ಥರ ಎಲ್ಲ ಅಲಂಕಾರ ಮಾಡೋದ್ರಿಂದ ಒಂದು ಹಬ್ಬದ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಪಳಾರ ಹಂಚ್ಬೇಕಲ್ಲ, ಹಂಗಾಗ್ಬಿಟ್ಟು ಮಂಡಾಳ ಚೀಲನ ಇಲ್ಲೇ ಇಟ್ಟಿದ್ದೀವಿ. ಮಂಡಾಳ ತಗೊಂಡು ಹೋಗ್ಬೇಕು ಅಂಥೇಳಿ. ಅಂದರೆ ಕಾರ್ತಿಕ ದೀಪ ಹಚ್ತೀವಿ ಅಂದರೆ ಸ್ನೇಹಿತರೆ, ಅಲ್ಲಿ ಮಿಕ್ಸ್ಚರ್ ಹಾಗೆ ಮಂಡಾಳ ಹಾಗೆ ಕೊಬ್ಬರಿಯನ್ನು ಹೊಡೆದ್ಬಿಟ್ಟು ಸ್ವಲ್ಪ ಬೆಲ್ಲವನ್ನು ಹಾಕ್ಬಿಟ್ಟು ನಾವು ಅಲ್ಲಿ ನೈವೇದ್ಯ ಆದ ನಂತರ ಪಳಾರವನ್ನು ಹಂಚ್ತೀವಿ. ನೋಡಿ, ಬ್ಯಾಗು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ನಿಮಗೆ ಯಾವ ರೀತಿ ಎಲ್ಲ ನಾವು ಪೂಜೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಗಳು ಪೂಜೆಯನ್ನು ಮಾಡಿ ಈ ರೀತಿ ಹೂವಿನ ಅಲಂಕಾರವನ್ನು ಅಮ್ಮನಿಗೆ ವಿಶೇಷವಾಗಿ ಮಾಡಿದಾಳೆ ಸ್ನೇಹಿತರೆ. ಈ ರೀತಿ ನಾವು ಪೂಜಾ ಅಲಂಕಾರ ವಾರಕ್ಕೊಂದು ಸತಿನಾದರೂ ಈ ರೀತಿ ಎಲ್ಲ ಪೂಜೆ ಮಾಡಿ ದೇವ್ರನ್ನ ತಿಕ್ಕೊಂಡು ತೊಳ್ಕೊಂಡು ಹಾಗೆ ಶುದ್ಧವಾಗಿ ನಾವು ಪೂಜೆ ಮಾಡಿ ಹೀಗೆ ಹೂವಿನ ಅಲಂಕಾರ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ವೀಕ್ಲಿ ಸಂಡೇ ಒಂದು ಸಾರಿ ಈ ರೀತಿ ಎಲ್ಲ ಪೂಜೆಯನ್ನು ಮಾಡಿಬಿಟ್ಟು ನಾವು ಹೂಗಳನ್ನು ಏರಿಸ್ತೀವಿ. ಹಾಗೆ ಪ್ರತಿದಿನ ನಾವು ಹೂಗಳನ್ನು ಏರಿಸ್ಬಿಟ್ಟು ದೀಪವನ್ನು ಬೆಳಗ್ಬಿಟ್ಟು ನಂತರ ನೈವೇದ್ಯ ಮಾಡಿ ಸ್ಕೂಲಿಗೆ ಹೋಗ್ತಿರ್ತಾರೆ ಮಕ್ಕಳು. ಬನ್ನಿ ಹೋಗೋಣ. ಇವಾಗ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಇವಾಗ ಫೈನಲಿ ಆಟೋ ಬಂತು ಸ್ನೇಹಿತರೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಜೋಡಿ ನೇತ್ರ ಅವರು ಬರ್ತಾ ಇದ್ದಾರೆ. ಧೃತಿಮ ಬಂದಿಲ್ಲ, ನೇತ್ರ ಹಾಗೆ ದೀಕ್ಷಾ ಬರ್ತಿದ್ದಾರೆ. ಇವಾಗ ನಾವು ಸಮಯ ಬಂದು ಸ್ನೇಹಿತರೆ, ಇವಾಗ ಒಂದು 6:30ರಿಂದ 6:30 ಆಗಿದೆ ಸ್ನೇಹಿತರೆ. 6ರಿಂದ 6:30 ಆಗಿದೆ. ನಾವು ನೋಡಿ ಫೈನಲಿ ಹುಲಿಗೆಮ್ಮ ದೇವಿ ಎಂಟ್ರೆನ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಏನಪ್ಪ ಅಂದರೆ ನಾವು ಸಂಡೇ ದಿನ ಹೋಗ್ತಾ ಇರೋದ್ರಿಂದ ಅಲ್ಲಿ ಗಲಾಟೆ ಇಲ್ಲ. ಹಾಗಾಗ್ಬಿಟ್ಟು ಮಂಗಳವಾರ ಹಾಗೆ ಶುಕ್ರವಾರ ಬಂತಂದರೆ ತುಂಬಾ ಗಲಾಟೆ ಸ್ನೇಹಿತರೆ. ಹಾಗಾಗಿ ನಾವು ಸಂಡೇ ದಿನವೇ ಹೋಗ್ತಾ ಇದ್ದೀವಿ. ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾವು ಸಂಡೇ ದಿನವೇ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ವರ್ಷಕ್ಕೊಂದು ಸಾರಿ ಹೀಗೆ ಕಾರ್ತಿಕ ಮಾಸದಲ್ಲಿ ನಮ್ಮ ತಾಯಿಗೆ ಹುಲಿಗೆಮ್ಮ ದೇವಿಗೆ ಬಂದ್ಬಿಟ್ಟು ನಾವು ಕಾರ್ತಿಕ ದೀಪವನ್ನು ಹಚ್ಚಿಬಿಟ್ಟು ಹೋಗ್ತೀವಿ ಸ್ನೇಹಿತರೆ. ಮತ್ತು ಏನಪ್ಪ ಅಂದರೆ ಇವತ್ತಿನ ದಿನ ಬಂತು ಅಂದರೆ ನಿಮಗೆ ತುಂಬಾ ಖುಷಿ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಇವಾಗ ನೇತ್ರ ಅವರು ದೀಪ ತೊಗೋಬೇಕಂತೆ ಸ್ನೇಹಿತರೆ. ಹಾಗಾಗ್ಬಿಟ್ಟು ದೀಪ ತೊಗೋಣ ಅಂತ ಹೇಳ್ಬಿಟ್ಟು ನಾವು ಈಗ ಆಟೋನ ಸೈಡಿಗೆ ನಿಲ್ಲಿಸ್ತಾ ಇದ್ದೀವಿ. ಹೆಂಗಂತ 20 ರೂಪಾಯಿ ಇದಾ? ಹಾರಿಸ್ಕೊ, ಅವರೇ ಹಾರಿಸ್ಕೊಡ್ತಾರ? ಕಲರ್ ಹಚ್ಚಾರೇನ? ಎಲ್ಲಿ ಕಲರ್ ಹಚ್ಚಾರ ನೋಡ್ ನೇತ್ರ ಯಾವ ತಗೊಂಬಿಡು. ನಾನೇನಪ್ಪ ಅಂದರೆ ದೀಪಗಳನ್ನು ಬೆಳಗ್ಗೆನ ತರಿಸ್ಬಿಟ್ಟು ಅವನ್ನ ನೀರಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಅವನ್ನ ದೀಪಗಳನ್ನು ಅದರಲ್ಲೇ ನೆನೆಲಿಕ್ಕೆ ಬಿಟ್ಟಿದ್ದೆ ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ದೀಪಗಳನ್ನು ಸರಿಯಾಗಿ ಸುಟ್ಟಿರಲ್ಲ. ಹಾಗಾಗ್ಬಿಟ್ಟು ಎಣ್ಣೆ ನಾವು ಬತ್ತಿಯನ್ನು ಹಾಕಿ ಸಡನ್ಲಿ ಹಚ್ತೀವಲ್ಲ, ದೀಪಗಳು ಸೋರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಎಣ್ಣೆ ಎಳಿತಾವೆ. ಹಾಗಾಗಿ ನಾನು ಆ ಸಮಸ್ಯೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೆ, ಬೆಳಗ್ಗೆನೇ ದೀಪಗಳನ್ನು ತರಿಸ್ಬಿಟ್ಟು ನಾನು ಪಾತ್ರೆಯಲ್ಲಿ ನೀರು ಹಾಕಿ ನೆನೆ ಇಟ್ಟು ತದಾದ ನಂತರ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ನಾನು ದೀಪಗಳನ್ನು ಇಟ್ಕೊಂಬಂದಿದ್ದೆ. ಬಹುಶಃ ನಾನು ದೀಪಗಳ ಬಗ್ಗೆ ನಾನು ಈಗ ನೇತ್ರಾಗ ಹೇಳಿದ್ದಿಲ್ಲ. ಹಂಗಾಗ್ಬಿಟ್ಟು ಪಾಪ ಆಕೆ ಅಲ್ಲಿ ದೀಪ ತಗೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಾವು ಇಲ್ಲಿ ಬಂದು ಆಕೆಗೆ ದೀಪಗಳನ್ನು ತೆಗೆದುಕೊಂಡ್ಲು. ಹಾಗಾಗಿ
ಇವಾಗ ನಾವು ಮುಂದೆ ಬರ್ತಾ ಇದ್ದೀವಿ. ನೋಡಿ ರೋಡು ಎಷ್ಟು ಅಗಲೀಕರಣ ಆಗಿದೆ. ಅಂಗಡಿಗಳನ್ನೆಲ್ಲ ಎಲ್ಲ ಪೊಲೀಸರೆಲ್ಲ ಹಿಂದಕ್ಕೆ ಸರಿಸಿದ್ದಾರೆ ಸ್ನೇಹಿತರೆ. ಹಂಗಾಗ್ಬಿಟ್ಟು ರೋಡ್ ಎಷ್ಟು ಅಗಲೀಕರಣವಾಗಿದೆ ನೋಡಿರಿ. ಇವಾಗ ಗಾಡಿಗಳು ಹೋಗಲಿಕ್ಕೆ ಬರಲಿಕ್ಕೆ ಹಾಗೆ ಜನ ಸಂಚಾರ ಮಾಡಲಿಕ್ಕೆ ಸರಾಗವಾಗಿ ಒಂದು ಸ್ಪೇಸು ಅಥವಾ ಜಾಗನೇ ಮಾಡಿಕೊಟ್ಟಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಇವಾಗ 4 ವೀಲರ್ನ ಅವರು ತಡೆಗಟ್ಬಿಟ್ಟು ಕಾರ್ನ ತಡೆಗಟ್ಬಿಟ್ಟು ಅವರು ಒಳಗಡೆ ಬಿಡ್ತಾರೋ ಇಲ್ಲೋ ಅಂತಂದೇಳಿ ಗೊತ್ತಾಗ್ತಾ ಇಲ್ಲ, ನಿಂದಿರಿಸಿದ್ರು ಅವರು. ಹಾಗೆ ನಮ್ಮನ್ನು ಒಳಗಡೆ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ನಮಗೆ ಫುಲ್ಲು ಎಂಟ್ರೆನ್ಸಲ್ಲೇ ಹೋಗ್ಲಿಕ್ಕೆ ಬಿಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ಸ್ನೇಹಿತರೆ. ಬನ್ನಿ ಇವಾಗ ಎಲ್ಲರೂ ಸೇರಿ ಹುಲಿಗೆಮ್ಮ ತಾಯಿಯ ದರ್ಶನ ಮಾಡಿಬಿಟ್ಟು ತದಾದ ನಂತರ ನೇತ್ರ ಬಾಳೆಹಣ್ಣು ಹಾಗೆ ಹೂವು ತೊಗೊಳ್ತೀನಿ, ಕಾಯಿ ತೊಗೊಳ್ತೀನಿ ಅಂದರೆ ನಾವೆಲ್ಲ ಮನೆಯಲ್ಲೇ ತೊಗೊಂಬಂದಿರೋದ್ರಿಂದ ನೇತ್ರಗೋಸ್ಕರ ಮತ್ತು ಈ ಕಡೆ ಸೈಡ್ ಹಾಕಿ ಮತ್ತು ಅವೆಲ್ಲ ನೋಡ್ಕೊಡವ. ಬಾಳೆಹಣ್ಣು ಒಂದು ಅರ್ಧ ಡಜನ್ ಬಾಳೆಹಣ್ಣು ಒಂದು ಅರ್ಧ ಡಜನ್ ಹಾಕ್ಬಿಡವ, 80 ತಗೊಂಬಿಡು. ನೇತ್ರ ನಾನು ನಿಂಬೆಹಣ್ಣು ತಗೊಂತೀನಿ, ಎರಡು ಚೇಂಜ್ ಕೊಡು. ನೀನು ನಾನು ಕೊಡೋಕ್ಕೆ ಅವ ನಿಂಬೆಹಣ್ಣು ಎಷ್ಟು? ಇಲ್ಲಿಂದ ತಗೊಂಡು ಬೇಗನೆ ಹೊರಟಿವಿ ಸ್ನೇಹಿತರೆ. ಆಲ್ರೆಡಿ ಟೈಮು 7 ಗಂಟೆ ಆಗ್ಲಿಕ್ಕೆ ಬಂದಿತ್ತು ಫ್ರೆಂಡ್ಸ್. ಈಗ ಹುಲಿಗೆಮ್ಮನ ರೀಚ್ ಆಗಿದ್ದೀವಿ, ಹುಲಿಗೆಮ್ಮ ಟೆಂಪಲ್ ಹತ್ರ ಇದ್ದೀವಿ. ಇವಾಗ ಅವಸರದಿಂದಲೇ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಟೈಮ್ ಬೇರೆ ಆಗಿದೆ, ಹಂಗಾಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಅಲ್ಲಿ ಇದು ದೀಪ ಹಚ್ಚೋದು, ಕಾರ್ತಿಕ ದೀಪ ಹಚ್ಚೋದ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಅವರು ಈ ಕಡೆಯಿಂದ ನಡ್ಕೊಂಬರ್ತಿದ್ದಾರೆ ಅಂತ ಅನ್ಕೋಬೋದು ಸ್ನೇಹಿತರೆ. ಹೌದು, ನಾವು ಹೂವಣ್ಣು ತೊಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಆಟೋ ಇಳಿದ್ವಿ ಸ್ನೇಹಿತರೆ. ನಾವು ಹೂವಣ್ಣು ತೊಗೊಳ್ಳಿಕ್ಕೆ ಬಂದ್ವಲ್ಲ, ಅವರು ಆಟೋದಲ್ಲೇ ಬಂದರು. ಹಾಗಾಗ್ಬಿಟ್ಟು ಅವ್ರ ಬ್ಯಾಗು ಲಗೇಜ್ ತಗೊಂಡು ಬರ್ತಾ ಇದ್ದಾರೆ. ನೋಡಿ ನಾವೀಗ ಎಂಟ್ರೆನ್ಸಲ್ಲಿ ಅಮ್ಮನ ದೇವಿ ಗುಡಿ ಒಳಗೆ ನಾವೀಗ ಹೋಗ್ತಾ ಇದ್ದೀವಿ. ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಿಮಗೆ ದೇವಿಯನ್ನು ನಿಮಗೆ ದರ್ಶನ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ನೋಡಿ ಎಷ್ಟು ಇವಾಗ ಸರತಿ ಸಾಲಿನಲ್ಲಿ ಅಮ್ಮನ ದರ್ಶನಕ್ಕೆ ಯಾವ ಕಡೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಈ ಕಡೆ ರೈಟ್ ಸೈಡಿಗೆ ಬಂದ್ವಿ ಸ್ನೇಹಿತರೆ. ಡೈರೆಕ್ಟಾಗಿ ಒಳಗಡೆ ಬಿಡ್ತಾ ಇದ್ದಾರೆ. ನಾವೀಗ ಅಮ್ಮನ ದರ್ಶನವನ್ನು ಮಾಡಿದ್ವಿ ಸ್ನೇಹಿತರೆ. ಹಾಗೆ ನೀವು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮಗನ ಕೈಯಲ್ಲೇ ಕ್ಯಾಮ್ರಾ ಕೊಟ್ಟಿದ್ದೆ, ಅವನೇ ವಿಡಿಯೋ ಮಾಡಿದ್ದಾನೆ. ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಆದ್ರೂ ಅವನು ವಿಡಿಯೋ ಮಾಡಿದ್ದಾನೆ ಸ್ನೇಹಿತರೆ. ಪರಶುರಾಮನ ಗುಡಿ, ಹಾಗೆ ಇದು ಮಾತಂಗಮ್ಮನ ಗುಡಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಇಲ್ಲಿ ಬನ್ನಿ ಮಹಾಕಾಳಮ್ಮ ಹಾಗೆ ತೊಟ್ಟಿಲೆಯನ್ನು ಕಟ್ಟಿದ್ದಾರೆ. ಇವರು ಬಂದ್ಬಿಟ್ಟು ಇಲ್ಲಿ ನಾವು ನಮ್ಮ ಮಗನಿಗೆ ಹೇಳಿ ಅಲ್ಲಿ ಫಳಾರವನ್ನು ನೈವೇದ್ಯವಾಗಿ ಇಡಿಸ್ತಾ ಇದ್ದೀವಿ. ಮಂಡಕ್ಕಿ ಫಳಾರ ಏನು ಒಯ್ದಿದ್ವಲ್ಲ ಸ್ನೇಹಿತರೆ, ಅವನ್ನ ಇವಾಗ ಇಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ನಂತರ ಹೊರಗಡೆ ಹೋಗ್ಬಿಟ್ಟು ಕಾರ್ತಿಕವನ್ನು ಹಚ್ಚಬೇಕು. ಇಲ್ಲಿ ಒಳಗಡೆ ಕಾರ್ತಿಕ ದೀಪವನ್ನು ಹಚ್ಚಲಿಕ್ಕೆ ಅಲೋ ಕೊಟ್ಟಿಲ್ಲ. ಏನಕ್ಕಪ್ಪ ಅಂದರೆ ಭಕ್ತಾದಿಗಳು ಬಿಸಿ ಮುಗಿಸ್ಕೊತಾರೆ, ಹಾಗೆ ದೀಪಗಳು ತಾಕ್ಸ್ಕೊತಾರೆ ಅಂತ ಹೇಳ್ಬಿಟ್ಟು ನಮಗೆ ಕಾರ್ತಿಕ ದೀಪವನ್ನು ಹಚ್ಚಲಿಕ್ಕೆ ಯಾರಿಗೂ ಇಲ್ಲಿ ಒಳಗಡೆ ಅಲೋ ಕೊಟ್ಟಿಲ್ಲ ಸ್ನೇಹಿತರೆ. ಹೋದ ವರ್ಷ ನಾವು ಇಲ್ಲಿ ಒಳಗಡೆನೇ ಅಂಟಿಸಿದ್ವಿ, ದೀಪಗಳನ್ನು ಹಚ್ಚಿದ್ವಿ. ಹಾಗಾಗಿ ಈ ವರ್ಷ ನಮಗೆ ಹೊರಗಡೆ ಹಚ್ಚಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಾವು ಹೊರಗಡೆ ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಫೈನಲಿ ಒಳಗಡೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಇವಾಗ ನಾವು ಒಂದೊಂದು ಪ್ಲೇಸನ್ನು ಹುಡ್ಕೊಂಡ್ವಿ. ಇವಾಗ ಹುಡ್ಕೊಂಡು ಅದನ್ನು ಸ್ವಲ್ಪ ಕೈಯಿಂದ ಎಲ್ಲ ಬಟ್ಟೆಯಿಂದ ತೊಗೊಂಡು ಎಲ್ಲ ನೀಟಾಗಿ ಜಾಗವನ್ನು ಒರೆಸ್ಬಿಟ್ಟು ಅದಾದ ನಂತರ ನಾವು ಬಾಟಲಲ್ಲಿ ನೀರು ಒಯ್ದ್ವಿ, ನೀರನ್ನು ಚುಮುಕ್ಸ್ಬಿಟ್ಟು ಅದಾದ ನಂತರ ಒಂದು ಅಷ್ಟದಳ ರಂಗೋಲಿಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಅಷ್ಟದಳ ರಂಗೋಲಿಯನ್ನು ಯಾಕೆ ಹಾಕಬೇಕು ಅಂತ ಅಂದರೆ, ನಾವೊಂದು ದೇವಿಗೆ ದೀಪಾಲಂಕಾರ ಮಾಡುವಾಗ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕೋದ್ರಿಂದ ತುಂಬಾ ನಾವು ಮಾಡಿರ್ತಕ್ಕಂಥ ಏನು ಪೂಜೆ ಇರುತ್ತಲ್ಲ ಸ್ನೇಹಿತರೆ, ಅದಕ್ಕೊಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಈ ರೀತಿಯೆಲ್ಲ ಅಷ್ಟದಳ ರಂಗೋಲಿಯನ್ನು ಹಾಕಿದ್ದೀವಲ್ಲ, ಇದಕ್ಕೆ ನಾವು ಎಷ್ಟು ದೀಪಗಳನ್ನು ತಂದಿದ್ದೀವಲ್ಲ ಅಷ್ಟು ದೀಪಗಳನ್ನು ಇಟ್ಬಿಟ್ಟು ಇವಾಗ ನಾನೊಂದು 21 ದೀಪವನ್ನು ತಂದಿದ್ದೀನಿ ಸ್ನೇಹಿತರೆ. ಫಸ್ಟು ಕಾರ್ತಿಕ ಹಚ್ಚಬೇಕಾದ್ರೆ ನಾವೊಂದು 5 ಹಚ್ಚಿದ್ದೆ, ನಂತರ ಅದಾದ ನಂತರ ಒಂದು 9, ಅದಾದ ನಂತರ ಈ ಸರಿ 21 ತಂದಿದ್ದೀನಿ. ಹಾಗೆ ನಾವೆಲ್ಲ ರಂಗೋಲಿಗೆ ಕಲರನ್ನು ತುಂಬಿಬಿಟ್ಟು ಎಲ್ಲ ನಾವು ದೀಪ ಹಚ್ಚೋತೊಟ್ಟಿಗೆ ಒಂದು ಅರ್ಧ ಗಂಟೆ ಹಂಗೆ ಬೇಕು ಸ್ನೇಹಿತರೆ. ಸಮಾಧಾನದಿಂದ ನೀಟಾಗಿ ರಂಗೋಲಿಯನ್ನು ಹಾಕ್ಬಿಟ್ಟು ಹಾಗೆ ಕಲರನ್ನು ತುಂಬಿಬಿಟ್ಟು ನಮ್ಮ ಮನೆಯವ್ರು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಗಳಿಗೆ ಕೂಡ ಹೇಳ್ತಾ ಇದ್ದಾರೆ, ಈ ಕಲರ್ ಹಾಕು ಅಂತ ಹೇಳ್ಬಿಟ್ಟು. ನೋಡಿ ಅವರು ಕೂಡ ಕಲರನ್ನು ತುಂಬಲಿಕ್ಕೆ ಬಂದರು ಸ್ನೇಹಿತರೆ.
ಹಾಗೆ ಮೂವರು ಸೇರಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಹಾಗೆ ಅವರು ಕೂಡ ಕಲರ್ ಚಾಯ್ಸನ್ನು ಮಾಡಿ ಈ ಕಡೆ ಹಾಕಿ ಈ ಕಡೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಗಳು ನಾನು ಹಾಕ್ತಾಯಿದ್ದೀವಿ. ಇವಾಗ ನಾವು ಎಲ್ಲಿ ಬಿಟ್ಟಿದ್ದೀವಿ ಅದನ್ನು ಅವರು ತೋರಿಸ್ತಾ ಇದ್ದಾರೆ. ಈ ಕಡೆ ಹಾಕಿ ಇದು ರೆಡ್ ಫುಲ್ ಈ ಕಡೆ ಎಲ್ಲ ಹಾಕಿ ಚೆಂದ ಕಾಣಿಸುತ್ತೆ ಅಂತೇಳಿ. ಅಲ್ಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ. ಏನಕ್ಕಪ್ಪ ಗಾಯತ್ರಿ ಹಿಂಗೆ ಹೇಳ್ತಿದ್ದಾಳೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ನನಗೆ ಆಲ್ಮೋಸ್ಟ್ ಆಲ್ ನಮ್ಮ ಮನೆಯವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಏನೇ ಮಾಡಿದ್ರು ಕೂಡ ಅದಕ್ಕೆ ಅವ್ರ ಸಪೋರ್ಟ್ ನನಗೆ ಇದ್ದೇ ಇರುತ್ತೆ. ಅವ್ರು ನಾನು ಕೇಳಿಬಿಟ್ಟು ಅವ್ರ ಮಾಹಿತಿ ತೊಗೊಂಡೆ ನಾನು ಏನೇ ಮಾಡಿದ್ರು ಅವ್ರು ಎಸ್ ಅಂದಮೇಲೆ ನಾನು ಮಾಡೋದು ಸ್ನೇಹಿತರೆ. ಹಾಗಾಗ್ಬಿಟ್ಟು ಮನೆಯಲ್ಲಿ ಒಂದು ನಾವು ಗಂಡ ಹೆಂಡತಿ ಹೇಗಿರ್ತೇವೆ, ನಮ್ಮ ಮೇಲೆ ನಮ್ಮ ಮಕ್ಕಳು ಡಿಪೆಂಡಬಲ್ ಆಗಿರ್ತವೆ. ನಾವು ಯಾವ ರೀತಿ ಮನೆಯಲ್ಲಿ ಜೀವಿಸ್ತೀವಿ ಅವರು ಮಕ್ಕಳು ಕೂಡ ಆ ರೀತಿ ಜೀವಿಸ್ಲಿಕ್ಕೆ ಜೀವಿಸ್ಲಿಕ್ಕೆ ನಮ್ಮನ್ನು ನೋಡಿ ಕಲಿತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಮೂಲ ಕಾರಣ ನಮ್ಮ ಮನೆಯವರು ನನಗೆ ಸಪೋರ್ಟಿವ್ ಆಗಿರೋದ್ರಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು. ಹಾಗಾಗಿ ಎಲ್ಲ ಕಡೆ ನಾನು ಏನು ವಿಡಿಯೋ ಮಾಡಿದ್ರು ಇದು ತೆಗೀರಿ ವಿಡಿಯೋ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೆ ಅವರೇ ಸಜೆಷನ್ ಕೊಡ್ತಾರೆ. ಏನಕ್ಕಪ್ಪ ಅಂದರೆ ನಾವೊಂದು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಅವರು ಬೇಡ ಅನ್ನಲ್ಲ. ಏನಕ್ಕಪ್ಪ ಅಂದರೆ ನಾವು ಒಂದು ಒಳ್ಳೆ ರೀತಿಯಲ್ಲೇ ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಅವರು ಎಲ್ಲದಕ್ಕೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ನನಗೆ ಹೀಗೆ ಬೆನ್ನೆಲುಬಾಗಿ ಇರೋದ್ರಿಂದ ಸ್ನೇಹಿತರೆ, ನಾನು ಎಲ್ಲ ಕೆಲಸಗಳಲ್ಲಿ ನನ್ನ ಜಯ ಸಾಧಿಸಲಿಕ್ಕೆ ನನಗೆ ಅವರು ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಇವಾಗ ಪೂಜೆಯನ್ನು ಮಾಡೋಣ. ಇವಾಗ ಕಾಯಿ ಹೊಡೆದ್ಬಿಟ್ಟು ಇವಾಗ ಸ್ನೇಹಿತರೆ ಫೈನಲಿ ಇನ್ನೇನು ಪೂಜೆ ಮುಗಿತಾ ಬಂತು. ಮುತ್ತೈದರಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಬಿಟ್ಟು ಇವಾಗ ಕೆಲವೊಂದು ಫೋಟೋಸ್ಗಳನ್ನು ಹಾಗೆ ವಿಡಿಯೋಸ್ಗಳನ್ನು ನಾವು ತೆಕ್ಕೊಂಡು ಮೊಬೈಲಲ್ಲಿ ಶೂಟ್ ಮಾಡಿಕೊಂಡು ಅದಾದ ನಂತರ ನಾವೇನು ಫಳಾರವನ್ನು ತಂದಿದ್ದೀವಲ್ಲ ಸ್ನೇಹಿತರೆ, ಮಂಡಕ್ಕಿಯನ್ನು ನಾವು ಅವನ್ನ ಹಂಚಬೇಕು. ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನಕ್ಕೆ ಬಂದಿದ್ದಾರೆ ಅವರಿಗೆಲ್ಲ ನಾವು ಫಳಾರವನ್ನು ಹಂಚ್ಬಿಟ್ಟು ಅದಾದ ನಂತರ ನಾವು ಮನೆಗೆ ಹೊರಡೋದು ಸ್ನೇಹಿತರೆ. ನೋಡಿ ಫೋಟೋಸ್ಗಳನ್ನು ಹಾಗೆ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ದಾರೆ. ಇವಾಗ ನಾನು ನೈವೇದ್ಯನ ಫಳಾರಕ್ಕೆ ಇಟ್ಬಿಟ್ಟು ತದನಂತರ ನಮ್ಮ ಮನೆಯವರು ಇಲ್ಲಿ ಕೊಬ್ಬರಿಯನ್ನು ಹೊಡಿತಿದ್ದಾರೆ. ಕೊಬ್ಬರಿ ಹಾಗೆ ಅದು ಮಿಕ್ಸ್ಚರ್ ಹಾಗೆ ಡಾಣಿ, ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕ್ಬಿಟ್ಟು ನಾವು ಅದನ್ನು ಹಂಚೋದು ಸ್ನೇಹಿತರೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕತ್ತೋ ಶಕ್ತಿ ಮೀರಿ ಅಷ್ಟು ಜನಗಳಿಗೆ ಹಂಚಿ ನಾವು ಬಂದೀವಿ ಅಂದರೆ ಅದೊಂಥರ ಖುಷಿನೇ ಬೇರೆ ಸ್ನೇಹಿತರೆ, ತೃಪ್ತಿನೇ ಬೇರೆ. ನೀವು ಈ ರೀತಿ ನಿಮ್ಮ ಮನೆ ದೇವರು ಯಾವುದಿದೋ ಕಾರ್ತಿಕ ಮಾಸದಲ್ಲಿ ಆ ದೇವರಿಗೆ ಹೋಗ್ಬಿಟ್ಟು ಕಾರ್ತಿಕ ದೀಪವನ್ನು ಹಚ್ಚಿ ಈ ರೀತಿ ನಿಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪೂಜೆಯಲ್ಲಿ ಪಾಲ್ಗೊಂಡು ನೀವು ಈ ರೀತಿ ದಾನ ಮಾಡಿ ಬರೋದ್ರಿಂದ ನಿಮಗೆ ತುಂಬಾ ಫಲ ಕೊಡ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾವೇನು ನಮ್ಮ ಮನೆ ದೇವರು ಸ್ನೇಹಿತರೆ, ನಮ್ಮ ಮನೆ ದೇವರಿಗೆ ನಾವು ಹೇಗೆ ನಡ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ನೆಮ್ಮದಿ ಇರುತ್ತೆ ಸ್ನೇಹಿತರೆ. ಹಂಗಾಗಿ ನೋಡಿ ದೀಪಾಲಂಕಾರ ಇಷ್ಟು ಜನ ಇಲ್ಲಿ ಇಷ್ಟು ಚೆಂದವಾಗಿ ಮಾಡಿದ್ದಾರೆ. ಅವರವರ ಭಕ್ತಿ ಅನುಸಾರ ಎಷ್ಟು ದೀಪಗಳನ್ನು ಅಂಟಿಸ್ಬೇಕು ಅಂತ ಬೇಡ್ಕೊಂಡಿರ್ತಾರಲ್ಲ ಅಷ್ಟು ದೀಪಗಳನ್ನು ಅಂಟಿಸಿಬಿಟ್ಟು ಅವರು
ಇಲ್ಲಿ ಎಲ್ಲ ಮುಗಿಸ್ಕೊಂಡು ವರ್ಷಕ್ಕೊಂದು ಸಾರಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನಾವು ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಅಲ್ಲಿ ಆಟೋ ಹೋಯ್ತಲ್ಲ ನಮ್ಮದು ಮುಂದ್ಗಡೆ. ಇಲ್ಲಿ ನಾವು ಹಿಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಮುದ್ದಮ್ಮ ತಾಯಿಗೆ ನಮಸ್ಕಾರ ಮಾಡೋಣ ಅಂತೇಳಿ. ಮುದ್ದಮ್ಮ ತಾಯಿ ನಮಸ್ಕಾರ ಆಯ್ತು ಸ್ನೇಹಿತರೆ. ದೀಕ್ಷಾಗ ಹೇಗೆ ಕಾಟ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬಾಯ್ ಸ್ನೇಹಿತರೆ. ಟೇಕ್ ಕೇರ್.